ಈ ಸಲವು ದೊಡ್ಡಪ್ಪ ನಮ್ಮನ್ನೆಲ್ಲ ಮಂಗಳೂರು ಉಡುಪಿಯ ಕಡೆ ಕರೆದೊಯ್ಯಬೇಕೆಂದು ಯೋಜನೆ ಹಾಕಿದರು. ನನಗಂತೂ ಹೋಗಬೇಕೆಂದು ತುಂಬ ಆಸೆ. ಆದರೆ ಅಪ್ಪ ಅಜ್ಜಿಯ ಮುಂದೆ ಪೇಚಾಡುತ್ತಾ, ಈಗ ಮಮ್ಮೂನ ಕಳ್ಸೋಕ್ಕಾಗಲ್ಲಮ್ಮ, ಕೌಸಲ್ಯಾಳ ಜೊತೆ ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ, ಮಮ್ಮು ಇದ್ದರೆ ಅವಳಿಗೆ ಕೆಲಸದಲ್ಲೂ ಸಹಾಯ ಆಗತ್ತೆ ಎಂದಾಗ ನಾನು ಅಜ್ಜಿಯ ಕಡೆ ನಿರಾಸೆಯಿಂದ ನೋಡಿದೆ. ಅಜ್ಜಿಯಾದರೂ ಅಪ್ಪನಿಗೆ ಹೇಳಿ ನನ್ನನ್ನು ಕಳಗಿಸಲಿ ಎಂಬ ಬೇಡಿಕೆ ಇತ್ತು ನನ್ನ ನೋಟದಲ್ಲಿ. ಆ ಮಗು ತಾನೇ ಎಲ್ಲಿಗೆ ಹೋಗ್ತಾಳೆ ಪ್ರಸಾದು, ಪಾಪ 4 ದಿನ ಸುತ್ತಾಡ್ಕೊಂಡು ಬರಲಿ ಬಿಡು, ಬೇಕಾದರೆ ಕೌಸಲ್ಯಾಳ ಜೊತೆ ನಾನಿರ್ತೀನಿ. ಅಮ್ಮ, ನಿನಗೆ ಮೊದಲೇ BP ಶುಗರ್ ಇದೆ, ಎದೆ ನೋವು ಅಂತ ಒದ್ದಾಡ್ತೀಯ. ಇಲ್ಲಿ ಚಾಕ್ರಿ ಮಾಡಿ ನಿನಗೇನಾದರೂ ತೊಂದರೆ ಆದರೆ ಏನು ಗತಿ? ಬೇಡಮ್ಮ, ಇದೊಂದು ವರ್ಷ ಮಮ್ಮು ಇಲ್ಲೇ ಇರಲಿ, ಪ್ರವಾಸ ಎಲ್ಲಿ ಹೋಗುತ್ತೆ, ಮುಂದಿನ ವರ್ಷ ಹೋದ್ರಾಯ್ತು ಎಂದು ಅಪ್ಪ ಮಾತು ಮುಗಿಸಿದಾಗ ನನಗೆ ಹೇಳೋದೇನೂ ಉಳಿಯಲಿಲ್ಲ. ನಾನು ಊರಿಗೆ ಹೋಗಲಿಲ್ಲವೆಂದು ಬೇಸರವಾದರೂ ಮುಂಬರುವ ಪಾಪವನ್ನು ನೆನೆದುಕೊಂಡು ನಾನು ಅಪ್ಪನ ಮಾತಿಗೆ ತಲೆಬಾಗಿದೆ. ದಸರಾ ರಜಾ ಬರುವ ಹೊತ್ತಿಗೆ ನನಗೆ ಮನೆಯಲ್ಲಿ ಕೆಲಸ ಮೊದಲಿಗಿಂತ ಜಾಸ್ತಿಯಾಗಿತ್ತು. ಅಪ್ಪ ಬ್ಯಾಂಕಿಗೆ ಹೊರಟೋಗ್ತಿದ್ರು. ಅಡಿಗೆ ತಿಂಡಿ ಚಿಕ್ಕಮ್ಮ ಮಾಡ್ತಿದ್ರು, ಎಲ್ಲ ಕೆಲಸ ನಾನೇ ಮಾಡಬೇಕಿತ್ತು. ಸ್ಕೂಲಿಗೆ ರಜಾ ಎಂಬ ನಿರಾಳ ಬೇರೆ ಚಿಕ್ಕಮ್ಮನಿಗೆ. ಮಮತಾ, ಮನೆ ಕೆಲಸ ನೀನೇ ಮಾಡಿಬಿಡು, ನನಗ್ಯಾಕೋ ಸೊಂಟ ನೋವು. ಮಮತಾ, ನನಗೊಂದು ಲೋಟ ಪಾನಕ ಮಾಡಿಕೊಡು. ಮಮತಾ, ನಾನು ಬೀರು ಕ್ಲೀನ್ ಮಾಡಿ ಸೀರೆ ಮಡಚಿಟ್ಬಿಡು, ನನಗೆ ಎದ್ದು ಬಗ್ಗಿ ಮಾಡೋಕ್ಕಾಗಲ್ಲ. ಮಮತಾ, ನಿಮ್ಮ ಅಪ್ಪನ ಶರ್ಟ್ನ ಐರನ್ ಮಾಡಿಬಿಡು. ಮಮತಾ, ಅಂಗಡಿಗೆ ಹೋಗಿ ತೆಂಗಿನಕಾಯಿ ತೊಗೊಂಡು ಬಾ, ಅದಿಲ್ಲದೆ ಅಡುಗೆ ರುಚಿನೇ ಇರಲ್ಲ. ಸ್ವಲ್ಪ ಗಾಳಿ ಬೀಸ್ತೀಯಾ? ಬೆಳಗ್ಗೆಯಿಂದ ಕರೆಂಟ್ ಹೋಗಿದೆ, ಫ್ಯಾನ್ ಇಲ್ಲದೆ ತುಂಬ ಸೆಕೆ. 1 ನಿಮಿಷ ಕುಳಿತುಕೊಳ್ಳಲು ನನಗೆ ಪುರ್ಸೊತ್ತಿರಲಿಲ್ಲ. ನಾನು ಇಷ್ಟೆಲ್ಲ ಮಾಡಿದ್ರೂ ಅಪ್ಪ ಮನೆಗೆ ಬಂದವರೇ, ಕೌಸಲ್ಯ ಆಯಾಸ ಮಾಡ್ಕೊಬೇಡ, ಕೌಸಲ್ಯ ಕೆಲಸ ಮಾಡಬೇಡ ಎಂದು ಚಿಕ್ಕಮ್ಮನಿಗೆ ಉಪಚಾರ ಮಾಡ್ತಿದ್ರು. ರಜಾ ಮುಗಿದು ಸ್ಕೂಲಿಗೆ ಹೋದರೆ ಸಾಕೆನಿಸ್ತಿತ್ತು ನನಗೆ. ಮನೆಗಿಂತ ಸ್ಕೂಲ್ನಲ್ಲಿ ಕುಳಿತು ಪಾಠ ಕೇಳೋದೇ ನನ್ನ ಪಾಲಿಗೆ ವಿಶ್ರಾಂತಿ. ಈಗೀಗ ಚಿಕ್ಕಮ್ಮನಿಗೆ ಹೆಚ್ಚು ಕೆಲಸ ಮಾಡಲು ಆಗ್ತಿರಲಿಲ್ಲ. ಅಪ್ಪ ನನ್ನನ್ನು ಉದ್ದೇಶಿಸಿ, ಮಮ್ಮು, ನೀನು ಹೋಮ್ವರ್ಕ್ ಮುಗಿಸಿ ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡಮ್ಮ, ಪಾಪ ಅವಳ ಕೈಯಲ್ಲಾಗಲ್ಲ ಎಂದು ಹೇಳಿದರು. ಮನೆ ಕೆಲಸದಲ್ಲಿ ಸಹಾಯ ಮಾಡಲು ನನಗೇನು ತೊಂದರೆ ಇರಲಿಲ್ಲ. ನಮ್ಮ ಮನೆಗೆ ಬರಲಿರುವ ಪುಟ್ಟ ಜೀವಿಯ ಬಗ್ಗೆ ನನಗೂ ತುಂಬ ಪ್ರೀತಿ ಇತ್ತು. ಒಮ್ಮೊಮ್ಮೆ ಅಪ್ಪ ಚಿಕ್ಕಮ್ಮ ರೂಮ್ನಲ್ಲಿ ಕುಳಿತು ಮಗುವಿನ ಬಗ್ಗೆ ಚರ್ಚಿಸುತ್ತಿದ್ದರು. ಗಂಡಾದರೆ ಏನು ಹೆಸರು, ಹೆಣ್ಣು ಹುಟ್ಟಿದ್ರೆ ಏನು ಹೆಸರು ಎಂದು ಮಾತನಾಡಿಕೊಳ್ತಿದ್ರು. ಅಪ್ಪನಿಗಂತೂ ಮಗು ಗಂಡೇ ಆಗಬೇಕೆಂದು ಆಸೆ. ಅವರು ಚಿಕ್ಕಮ್ಮನ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ, ಕೌಸಿ ನಮಗೆ ಹೇಗೆ ಒದಿತಾ ಇದ್ದಾನೆ ನೋಡು, ಮುಂದೆ ಫುಟ್ಬಾಲ್ ಚಾಂಪಿಯನ್ ಆಗ್ತಾನೇನೋ ಎಂದರೆ ಚಿಕ್ಕಮ್ಮ ನಗುತ್ತಿದ್ಲು. ನನಗೂ ಒಮ್ಮೆ ಚಿಕ್ಕಮ್ಮನ ಬಳಿ ಹೋಗಿ ಅವಳ ಹೊಟ್ಟೆಯಲ್ಲಿರುವ ಮಗುವನ್ನು ಸವರುವ ಆಸೆ. ಆದರೆ ಚಿಕ್ಕಮ್ಮನ ಬಳಿ ನನಗೆ ಅಷ್ಟೊಂದು ಸಲಿಗೆ ಇರಲಿಲ್ಲ. ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ಳಲು ಚಿಕ್ಕಮ್ಮ ಅಗತ್ಯಕ್ಕೆ ತಕ್ಕಂತೆ ಮಾತನಾಡ್ತಿದ್ಲೇ ಹೊರತು ನನ್ನನ್ನು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ತಲೆ ಸವರೋದೆಂದೂ ಇಲ್ಲ. ಹೆಸರಿಗೆ ಅವಳು ನನ್ನ ತಾಯಿ, ಆದರೆ ತಾಯಿ ಪ್ರೀತಿ ಕೊಟ್ಟಿದ್ದಾಳೆಯೇ? ಮಲತಾಯಿಯಂತೆ ನನಗೆ ಕಷ್ಟವೂ ಕೊಟ್ಟಿರಲಿಲ್ಲ. ನನ್ನ ಪಾಲಿಗೆ ಇದ್ದು ಇಲ್ಲದಂತಿದ್ಲು ಅವಳು. ಅಪ್ಪ ಚಿಕ್ಕಮ್ಮನನ್ನು ಓಲೈಸೋದನ್ನು ನೋಡಿದಾಗಲೆಲ್ಲ ನನಗೆ ಅನಿಸ್ತಿತ್ತು, ನಾನು ನನ್ನ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೂ ಅಪ್ಪ ಹೀಗೆ ಮಾಡ್ತಿದ್ರೆ. ಆದರೆ ಅಪ್ಪನನ್ನು ಕೇಳುವ ಧೈರ್ಯವೂ ಇರಲಿಲ್ಲ. ಈಗೀಗ ಅವರು ನನಗಿಂತ ಚಿಕ್ಕಮ್ಮನಿಗೆ ಹತ್ತಿರವಾಗಿದ್ದರು. ಚಿಕ್ಕಮ್ಮ ಈ ರೀತಿ ಹೇಳ್ಕೊಡ್ತಿದ್ದಳೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಅವಳು ಈ ಮನೆಗೆ ಬಂದಾಗಿನಿಂದ ಅಪ್ಪ ನನ್ನನ್ನು ತಮ್ಮ ಹೆಗಲಿನಿಂದ ಇಳಿಸಿ ಚಿಕ್ಕಪ್ಪನಿಗೆ ಒಪ್ಪಿಸ್ಬಿಟ್ಟಿದ್ರು ಎಂದರೆ ತಪ್ಪಾಗಲಾರದು. ಮಮ್ಮು ಚೆನ್ನಾಗಿದ್ದಾಳ, ತಿನ್ಲಾ, ಮಲಗಿದ್ಲಾ ಮುಂತಾದ ಪ್ರಶ್ನೆಗಳನ್ನು ಚಿಕ್ಕಮ್ಮನ ಬಾಯಿಂದ ಕೇಳಿ ತಿಳಿತಿದ್ರೆ ಹೊರತು ನನ್ನನ್ನು ನೇರವಾಗಿ ಉದ್ದೇಶಿಸಿ, ನೀನು ಸಂತೋಷವಾಗಿದ್ದೀಯಾ ಮಮ್ಮು, ನಿನಗೇನಾದರೂ ತೊಂದರೆ ಇದೆಯಾ ಎಂದು ಒಮ್ಮೆಯಾದರೂ ಕೇಳಿದ್ದಾರಾ? ಅಪ್ಪನಿಗೆ ಈಗ ನನ್ನ ಮೇಲೆ ಪ್ರೀತಿ ಕಡಿಮೆಯಾಗಿದೆಯೋ ಅಥವಾ ನಾನು ಕೇಳೋದು ಅವರ ಅಹಂಗೆ ಕುಂದು ಎಂದು ಭಾವಿಸಿದ್ದಾರೋ ಗೊತ್ತಿಲ್ಲ. ಚಿಕ್ಕಮ್ಮನಿಗೆ ಹೆರಿಗೆಯ ದಿನಗಳು ಹತ್ತಿರವಾಗುತ್ತಿದ್ದಂತೆ ಅವರ ತಾಯಿ
ಬಂದಿಳಿದಿದ್ರು. ಆಕೆಗಂತೂ ಹೆಣ್ಮಕ್ಳು ಎಂದರೆ ಅಷ್ಟಕ್ಕಷ್ಟೇ. ಚಿಕ್ಕಮ್ಮ ತೋರುವಷ್ಟು ಗಮನವು ಅವರು ನನ್ನ ಕಡೆ ತೋರಿಸ್ತಿರಲಿಲ್ಲ. ಇದೊಂದು ಹೆಣ್ಣು ಬೊಕ ಇಲ್ಲದೇ ಇದ್ದರೆ ಚೆನ್ನಾಗಿತ್ತು ಎಂದು ಎಷ್ಟೋ ಬಾರಿ ತಮ್ಮ ಮಗಳ ಮುಂದೆ ಮೂಗು ಮುರಿಯುತ್ತಿದ್ದರು. ಆ ಮಾತು ನನಗೆ ಅರ್ಥವಾಗದಿದ್ದರೂ ಆಕೆಗೆ ನನ್ನನ್ನು ಕಂಡರೆ ಸಹನೆ ಇಲ್ಲ ಎಂದು ಮನಗೊಂಡಿದ್ದೆ. ನನ್ನ ಅಂತಿಮ ಪರೀಕ್ಷೆ ಶಾಲೆಯಲ್ಲಿ ಮುಗಿಯುತ್ತಿದ್ದಂತೆ ಚಿಕ್ಕಮ್ಮ ಹೆರಿಗೆ ನೋವಿನಿಂದ ಆಸ್ಪತ್ರೆ ಸೇರಿದ್ಲು. ನಾನು ಕೊನೆಯ ಪೇಪರ್ ಬರೆದು ಮನೆಗೆ ಬಂದಾಗ ಮುಂಬಾಗಿಲಿಗೆ ಬೀಗ ಹಾಕಿದ್ದನ್ನು ಕಂಡು ಗಾಬರಿಯಾದೆ. ಅಷ್ಟರಲ್ಲಿ ಪಕ್ಕದ ಮನೆಯ ಆಂಟಿ ಬಂದು, ಮಮತಾ, ನಿಮ್ಮಪ್ಪ ಬೀಗದ ಕೈ ಕೊಟ್ಟು ಹೋಗಿದ್ದಾರೆ ಎಂದಾಗ ನಾನು ಆತಂಕದಿಂದ, ಮನೆಯಲ್ಲಿ ಯಾರೂ ಇಲ್ವಾ ಆಂಟಿ? ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದಾಗ ಆಂಟಿ ನಕ್ಕರು. ನಿಮ್ಮ ಚಿಕ್ಕಮ್ಮನನ್ನು ಆಸ್ಪತ್ರೆ ಕರ್ಕೊಂಡು ಹೋದರು. ಮನೆಗೊಂದು ಪುಟ್ಟ ಮಗು ಬರ್ತಿದೆ ಕಣೆ. ನನಗೆ ಸಂತೋಷವಾಯಿತು. ಬೀಗ ತೆಗೆದುಕೊಂಡು ಒಳಗೆ ಹೋದಾಗ ಅಡಿಗೆ ಸಿದ್ಧವಾಗಿತ್ತು. ನಾನು ಊಟ ಬಡಿಸ್ಕೊಂಡು ತಿಂದು ತಟ್ಟೆ ತೊಳೆದಿಟ್ಟೆ. ಅಡಿಗೆ ಮನೆ ಸಿಂಕ್ನಲ್ಲಿ ಪಾತ್ರೆ ತುಂಬಿತ್ತು. ಎಲ್ಲರೂ ತಿಂಡಿ ತಿಂದು ತಟ್ಟೆಗಳು ಇದ್ದುವು. ಅವನ್ನೆಲ್ಲ ತೊಳೆದು ಸ್ವಚ್ಛವಾಗಿಟ್ಟು ಪರೀಕ್ಷೆ ಮುಗಿದಿದ್ದರಿಂದ ಓದುವ ತಾಪತ್ರೆವಿರಲಿಲ್ಲ. ಸಂಜೆಯ ಹೊತ್ತಿಗೆ ಅಪ್ಪ ಮನೆಗೆ ಬಂದರು. ಅವರ ಮುಖ ಸಂಭ್ರಮದಿಂದ ಅರಳಿತು. ಅವರನ್ನು ಕಂಡೊಡನೆ ಪಕ್ಕದ ಮನೆ ಆಂಟಿಯರು ಬಂದರು. ಹೇಗಿದ್ದಾರೆ ಕೌಸಲ್ಯ? ಹೆರಿಗೆ ಆಯ್ತಾ? ಅಪ್ಪ ನಗುತ್ತಾ, ಅವಳಿ ಜವಳಿ, ಒಂದು ಗಂಡು ಇನ್ನೊಂದು ಹೆಣ್ಣು ಎಂದಾಗ ಆಂಟಿ ನಕ್ಕರು. ಕಂಗ್ರ್ಯಾಚುಲೇಷನ್ಸ್. ಕೇಳಿದ್ಯಾ ಮಮತಾ, ನಿನಗೆ ತಂಗಿ ತಮ್ಮ ಇಬ್ಬರು ಹುಟ್ಟಿದ್ದಾರೆ. ನಾನು ಖುಷಿಯಾಗಿ, ಅಪ್ಪ, ಪಾಪುಗಳನ್ನು ನೋಡೋಕ್ಕೆ ನಾನು ಆಸ್ಪತ್ರೆಗೆ ಬರ್ತೀನಿ ಎಂದು ಕುಣಿದಾಡಿದೆ. ಅಪ್ಪನ ಜೊತೆ ನಾನು ಆಸ್ಪತ್ರೆಗೆ ಬಂದಾಗ ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಸದ್ವನ್ ಬಂದಿದ್ದರು. ತೊಟ್ಟಿಲಿನಲ್ಲಿ ಇಬ್ಬರು ಮಕ್ಕಳನ್ನು ಮಲಗಿಸಿದ್ರು. ಕೆಂಪು ಕಂಬಳಿಯಲ್ಲಿ ಸುತ್ತಿಟ್ಟಿದ್ದ 2 ಮುದ್ದಿನ ಗೊಂಬೆಗಳನ್ನು ನೋಡಿ ನನಗೆ ಪ್ರೀತಿ ಹುಕ್ಕಿ ಬಂತು. ಮೆಲ್ಲನೆ ಅವುಗಳ ತಲೆ ಕೆನ್ನೆ ಸವರಿದೆ. ಸುಧನ್ವ ತಾನು ಮುಟ್ಟಲು ಬಂದಾಗ, ಶ್, ದೂರ ಹೋಗು, ಹೊರಟ ನೀನು ಎಂದು ನವಿರಾಗಿ ಗದರಿದೆ. ಅಪ್ಪ, ದೊಡ್ಡಪ್ಪ, ದೊಡ್ಡಮ್ಮ ಅಜ್ಜಿಯ ಜೊತೆ ಮಾತನಾಡ್ತಿದ್ರು. ಹೆಣ್ಮಗು 1.25 kg ಇದೆ, ಗಂಡ್ಮಗು 1.25 kg ಇದೆಯಂತೆ. ಹೆಣ್ಮಕ್ಕಳು ಗಂಡು ಮಕ್ಕಳಿಗಿಂತ ಸೂಕ್ಷ್ಮ. ಬೆಳ್ಕೊಳ್ತಾ ಸರಿ ಹೋಗುತ್ತೆ ಬಿಡು. ಅಜ್ಜಿ ಹೇಳುತ್ತಿದ್ದಂತೆ ಚಿಕ್ಕಮ್ಮನ ತಾಯಿ ಮಧ್ಯ ಬಾಯಿ ಹಾಕಿ, ಸದ್ಯ ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂತ 2 ಹೊಟ್ಟಿಗೆ ಮುಗಿತಲ್ಲ, ಅದೇ ನಿಶ್ಚಿಂತೆ ಎಂದಾಗ ಚಿಕ್ಕಮ್ಮ ನಸುನಗೆ ಬೀರಿದ್ಲು. ದಿಂಬಿಗೊರಗೆ ಮಲಗಿದ್ದ ಅವಳ ಮುಖದಲ್ಲಿ ಬಳಲಿಕೆ ಇದ್ರೂ ತಾಯ್ತನದ ಸಂತಸ, ಹೆಮ್ಮೆ ತುಂಬಿತು. ಆಗ ಹೆರಿಗೆಯಾದ ಮೇಲೆ 11 ದಿನ ಆಸ್ಪತ್ರೆಯಲ್ಲೇ ಮೈಲಿಗೆ ಕಳೆದುಕೊಂಡು ತಾಯಿ ಮಗು ಮನೆಗೆ ಬರಬೇಕಾಗಿತ್ತು. ಅಪ್ಪನಿಗಂತೂ ಸಂಭ್ರಮವೋ ಸಂಭ್ರಮ. ಮನೆಯಲ್ಲಿ 2 ಜೋಳಿಗಳನ್ನು ಕಟ್ಟಿದ್ರು. ಚಿಕ್ಕಮ್ಮ ದುರ್ಬಳಲಾಗಿ ಇದ್ದಿದ್ದರಿಂದ ತೊಟ್ಟಿಲ ಶಾಸ್ತ್ರ ಸರಳವಾಗಿ ನೆರವೇರಿತು. ಈಗ ನನ್ನ ಬೇಸಿಗೆಯ ರಜೆಗಳು ಶುರುವಾಗಿದ್ದರಿಂದ ನಾನು ದೊಡ್ಡಪ್ಪನ ಮನೆಗೆ ಹೋಗಿ ಬರಬೇಕೆಂದು ಆಸೆಯಿತ್ತು. ಇಲ್ಲಿ ಬಾಣತಿ ಮಕ್ಕಳ ಆರೈಕೆ ನಡೀತಾ ಇರುತ್ತೆ. ಮಮ್ಮು ಇದ್ದರೆ ನಿಮಗೆ ಜವಾಬ್ದಾರಿ ಜಾಸ್ತಿ, ಅವಳನ್ನು ಸ್ವಲ್ಪ ದಿನ ನಮ್ಮ ಮನೆಗೆ ಕಳಿಸು ಎಂದು ಅಜ್ಜಿಯು ಅಪ್ಪನ ಮುಂದೆ ನನ್ನ ಆಸೆಯನ್ನು ಅನುಮೋದಿಸಿದ್ರು. ಅಪ್ಪನ ಮುಖದಲ್ಲಿ ಅನುಮಾನದ ನೆರಳು ಮೂಡಿತು. ಕೌಸಲ್ಯಳನ್ನು ಒಂದು ಮಾತು ಕೇಳಿ ಹೇಳ್ತೀನಮ್ಮ ಎಂದರು. ಚಿಕ್ಕಮ್ಮನ ಜೊತೆ ಏನು ಮಾತನಾಡಿದ್ರೋ ತಿಳಿಯದು. ಒಟ್ಟಿನಲ್ಲಿ ಅಪ್ಪ ಅಜ್ಜಿಯ ಮುಂದೆ ಬಂದು, ಮಮ್ಮು ಸ್ವಲ್ಪ ದಿನ ಇಲ್ಲೇ ಇದ್ರೆ ವಾಸಿ. 2 ಮಕ್ಕಳನ್ನು ಸಂಭಾಳಿಸೋದು ಕೌಸಲ್ಯಾಗೂ ಕಷ್ಟ. ಅವರಮ್ಮ ಬಾಣತಿ ಅಡಿಗೆ, ಮಗುಗೆ ನೀರು ಹಾಕೋದು ಮಾಡ್ತಾರೆ. ನನಗಂತೂ ಬ್ಯಾಂಕಿಗೆ ರಜೆ ಸಿಗಲ್ಲ. ಮಮ್ಮು ಇದ್ರೆ ಎಷ್ಟೋ ಸಹಾಯ ಆಗತ್ತೆ ಎಂದಾಗ ಅಜ್ಜಿ ಒತ್ತಾಯ ಮಾಡಲಿಲ್ಲ. ಅವರಿಗೂ ಈ ವಿಷಯ ಸರಿ ಎನಿಸಿರಬೇಕು. ನನ್ನ ಹೊಸ ದಿನಚರಿ ಈಗ ಪ್ರಾರಂಭವಾಯಿತು. 7 ಮಕ್ಕಳ ಬಂದ ಮೇಲೆ ಮನೆಯ ವಾತಾವರಣವೇ ಬದಲಾಗಿತ್ತು. ಮನೆ ತುಂಬ ಸಾಂಬ್ರಾಣಿ ಪರಿಮಳ, ಮಗುವಿನ ಅಳು, ನನಗೆ ಅಪರಿಚಿತ ಅಡಿಗೆಯ ತಯಾರಿ, ಎಲ್ಲಕ್ಕಿಂತ ಹೆಚ್ಚಾಗಿ ಚಿಕ್ಕಮ್ಮನ ತಾಯಿಯ ಇರುವಿಕೆ ನನ್ನ ಚಟುವಟಿಕೆಗಳಿಗೆ ಅಡ್ಡಿಯಾಗಿತ್ತು. ಚಿಕ್ಕಮ್ಮ ಬಾಣತಿಯಾದ್ದರಿಂದ ಅವಳಿಗೆ 2ನೇ ರೂಮ್ ತೆರವು ಮಾಡಿ ಕೊಡಲಾಗಿತ್ತು. ನನ್ನ ಪುಸ್ತಕಗಳು ಅಪ್ಪನ ರೂಮಿನಲ್ಲಿ ನನಗೆ ಮೊದಲಿನಿಂದ ನಿಕಟವಾದ ಪ್ರವೇಶವಿರಲಿಲ್ಲ. ಆದುದರಿಂದ ನಾನು ಇಡೀ ದಿನ ಹಜಾರದಲ್ಲೇ ಕಾಲ ಕಳೆಯಬೇಕಾಗಿತ್ತು. ಮಕ್ಕಳಿಗೆ
ವರುಣ, ವರ್ಷ ಎಂದು ಚಿಕ್ಕಮ್ಮನ ಇಷ್ಟವಾದಂತೆ ನಾಮಕರಣವಾಗಿತ್ತು. ವರ್ಷ ದಿನದಿನಕ್ಕೆ ದುಂಡಾಗಿ ಮುದ್ದಾಗಿ ಬೆಳೆಯುತ್ತಿದ್ಲು. ಆದರೆ ವರುಣನದೇ ಸಮಸ್ಯೆಯಾಗಿತ್ತು. ತಾಯಿಯ ಹಾಲು ಕುಡಿದರೂ ಅವನು ಮೈ ತುಂಬಿಕೊಳ್ಳಲಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಹಾಲು ಕಕ್ಬಿಡ್ತಿದ್ದ. ದಿನವಿಡೀ ಗುಯ್ಯೋ ಎಂದು ಅಳು. ಚಿಕ್ಕಮ್ಮನಿಗಂತೂ ಅವನನ್ನು ಸಂಭಾಳಿಸಿ ಸಾಕಾಗಿ ಹೋಗ್ತಿತ್ತು. ಮಮತಾ, ವರ್ಷನ್ನ ತೂಗಿ ಮಲಗಿಸ್ಬಿಡು ನಾನು ಎಂದು ಚಿಕ್ಕಮ್ಮ ತನ್ನ ಪುಟ್ಟ ತಂಗಿಯನ್ನು ನನ್ನ ಕೈಗೆ ಕೊಡ್ತಿದ್ಲು. ಈಗ ವರ್ಷಾಳಿಗಾಗಿ ಹಜಾರದಲ್ಲೇ ಜೋಲಿ ಕಟ್ಟಲಾಗಿತ್ತು. ನನ್ನ ಮುದ್ದು ತಂಗಿಯನ್ನು ಕಂಡ್ರೆ ನನಗೂ ತುಂಬ ಪ್ರೀತಿಯೇ. ನನಗೆ ಬರುವ ಹಾಡುಗಳನ್ನೆಲ್ಲ ಆಡಿ ಜೋಲಿ ತೂಗಿ ಅವಳನ್ನು ಮಲಗಿಸ್ತಿದ್ದೆ. ರಾತ್ರಿ ನಾನು ವರ್ಷಾಳ ಜೋಲಿಯ ಪಕ್ಕದಲ್ಲೇ ಹಾಸಿಗೆ ಹಾಸ್ಕೊಂಡು ಮಲಗ್ತಿದ್ದೆ. ಅವಳಿಗೆ ಹಸಿವಿನಿಂದ ಎಚ್ಚರವಾದರೆ ಓ ಎಂದು ರಚ್ಚೆ ಹಿಡಿದು ಆಕಾಶ ಭೂಮಿ ಒಂದು ಮಾಡ್ತಿದ್ಲು. 2 ಒಳ್ಳೆ ಹಾಲು ಗಂಟಲಿಗೆ ಇಳಿದ ಮೇಲೆಯೇ ಅವಳು ಶಾಂತವಾಗ್ತಿದ್ದಿತು. ಅವಳು ಅತ್ತಾಗ ಯಾರು ಎತ್ಕೊಂಡ್ರೂ ಸರಿ ಹೋಗ್ತಿರ್ಲಿಲ್ಲ. ಬಾ ಮಚ್ಚಿನ, ನಾನು ಕೈ ಚಾಚಿ ಎತ್ಕೊಂಡೊಡನೆ ನನ್ನ ಸ್ಪರ್ಶ ಅದೇನು ಜಾದು ಮಾಡ್ತಿತ್ತೋ. ಅವಳು ಅಳು ನಿಲ್ಲಿಸ್ತಿದ್ಲು. ನಾನು ಅವಳೊಡನೆ ಕೇಕೆ ಹಾಕಿ ನಗುತ್ತಾ ವಿವಿಧ ವಿಚಿತ್ರ ಸದ್ದುಗಳನ್ನು ಮಾಡುತ್ತಾ ಮನೋರಂಜನೆ ನೀಡೋದು ಅವಳಿಗೆ ಬಹು ಪ್ರಿಯವಾಗಿತ್ತು. ಚಿಕ್ಕಮ್ಮನ ತಾಯಿ ಕೊಂಕಾಗಿ, ಆ ಹುಡುಗಿ ನಿನ್ನ ಮಗಳಿಗೆ ಅದೇನು ಮೋಡಿ ಮಾಡಿದ್ದಾಳೋ, ಅವಳ ದನಿ ಕೇಳಿದ್ರೆ ಅಳು ನಿಲ್ಲಿಸ್ತಾಳೆ ಎಂತಿದ್ರು. ಚಿಕ್ಕಮ್ಮ ನಿರಾಳದಿಂದ, ಸದ್ಯ ವರುಣ್ ನನ್ನ ಕೈ ಬಿಡೋದೇ ಇಲ್ಲ. ವರ್ಷ ಅವಳಿಗಾದರೂ ಹೊಂದ್ಕೊಂಡಿದ್ದಾಳಲ್ಲ, ಒಳ್ಳೇದೇ ಆಯಿತು ಬಿಡು ಎಂದು ಮಾತು ಮುಗಿಸ್ತಿದ್ಲು. ಮಗುವಿನ ಆಟ ಚೇಷ್ಟೆಗಳಿಂದ ನನಗೆ ರಜಾ ಕಳೆದಿದ್ದೇ ತಿಳಿಲಿಲ್ಲ. ನಿಜವಾದ ತೊಂದರೆಯ ಅನುಭವವಾಗಿದ್ದು ಸ್ಕೂಲ್ ಪ್ರಾರಂಭವಾದಾಗಲೇ. ರಾತ್ರಿಯೆಲ್ಲ ಮಗುವನ್ನು ಸಂಭಾಳಿಸಿ ನಿದ್ದೆಗೆಡುವ ನಾನು ಹಗಲಿನಲ್ಲಿ ವರ್ಷ ನಿದ್ದೆ ಮಾಡಿದೊಡನೆ ನಾನು ಅವಳ ಜೊತೆ ಮಲಗಿಬಿಡ್ತಿದ್ದೆ. ಆದರೆ ಸ್ಕೂಲ್ ಶುರುವಾದ ಮೇಲೆ ನನಗೆ ಮಧ್ಯಾಹ್ನದ ನಿದ್ದೆಗೆ ಅವಕಾಶವಿಲ್ಲ. ನಾನು ಸ್ಕೂಲ್ನಿಂದ ಬಂದೊಡನೆ ವರ್ಷಾಳ ಅಳು ಸ್ವಾಗತಿಸುತ್ತಿತ್ತು. ಸದ್ಯ ಮೊದಲು ಅವಳನ್ನು ಎತ್ಕೊಂಡು ಸಮಾಧಾನ ಮಾಡಮ್ಮ, ಮಧ್ಯಾಹ್ನದಿಂದ ರಚ್ಚೆ ಹಿಡಿದಿದ್ದಾಳೆ. ನಿನ್ನ ಅಭ್ಯಾಸ ಜಾಸ್ತಿ ಅವಳಿಗೆ, ನಮ್ಮ ಜೊತೆನೇ ಇರಲ್ಲ ಅಂತಾಳೆ ಎಂದು ಚಿಕ್ಕಮ್ಮ ವರ್ಷಾಳನನ್ನು ನನಗೆ ಒಪ್ಪಿಸ್ಬಿಡ್ತಿದ್ರು. ಮಗುವನ್ನು ಜೋಲಿಯಲ್ಲಿ ತೂಗುತ್ತಲೇ ನನ್ನ ಪಾಠ, ಓದು, ಹೋಮ್ವರ್ಕ್ ಮುಗಿಸ್ತಿದ್ದೆ. ಒಂದು ವಿಧದಲ್ಲಿ ನನ್ನ ಪುಟ್ಟ ತಂಗಿಗೆ ನಾನು ಪುಟ್ಟ ತಾಯಿಯೇ ಆಗಿದ್ದೆ. ನಾನು ಎದುರಿಸಬೇಕಾಗಿದ್ದ ಸಮಸ್ಯೆ ಎಂದರೆ ಕ್ಲಾಸ್ನಲ್ಲಿ ನನಗೆ ನಿದ್ದೆ ಬಂದ್ಬಿಡ್ತಿತ್ತು. ಅದರಲ್ಲೂ ಲಂಚ್ ಬ್ರೇಕ್ ಆದಮೇಲೆ ನನಗೆ ಕ್ಲಾಸ್ನಲ್ಲಿ ಕಣ್ಣು ಬಿಡೋದೇ ಕಷ್ಟವಾಗ್ತಿತ್ತು. ಒಮ್ಮೆ ಹಾಗೆ ನಾನು ಜೋಗರಿಸಿದಾಗ ಟೀಚರ್ ಬಂದು ನನ್ನ ಭುಜ ಅಲ್ಲಾಡಿಸಿದ್ರು. ಮಮತಾ, ಆರ್ ಯು ಸ್ಲೀಪಿಂಗ್? ಗೆಟ್ ಅಪ್. ನಾನು ತಕ್ಷಣ ಬೆಚ್ಚಿ ಎದ್ದು ನಿಂತೆ. ಕ್ಲಾಸ್ನಲ್ಲಿ ಪಾಠ ಕೇಳದೆ ನಿದ್ದೆ ಮಾಡ್ತಿದ್ಯಾ ಲೇಸಿ ಗರ್ಲ್? ಟೀಚರ್ ಗದರಿದಾಗ ನನಗೆ ಅಳು ಉಕ್ಕಿ ಬಂತು. ಇಲ್ಲ ಟೀಚರ್, ನನ್ನ ಪುಟ್ಟ ತಂಗಿ ರಾತ್ರಿಯೆಲ್ಲ ಅಳ್ತಾ ಇರ್ತಾಳೆ, ನನಗೆ ನಿದ್ದೆ ಕೊಡಲ್ಲ, ಅದಕ್ಕೆ ಈಗ ನಿದ್ದೆ ಬಂದ್ಬಿಡ್ತು. ನಿಮ್ಮ ಅಮ್ಮನಿಗೆ ಹೇಳು ಮಗುನ ನೋಡ್ಕೊಳಕ್ಕೆ. ಟೀಚರ್ ಹೇಳುತ್ತಿದ್ದಂತೆ ನನ್ನ ಪಕ್ಕದಲ್ಲಿ ಕುಳಿತಿದ್ದ ವಿಜಯ, ಟೀಚರ್, ಅವಳಿಗೆ ತಾಯಿ ಇಲ್ಲ, ಅವಳ ಚಿಕ್ಕಮ್ಮ ಇರೋದು ಎಂದಾಗ ಟೀಚರ್ ಮುಖ ಮೃದುವಾಯಿತು. ಆದರೂ ಬಿಗುವಾಗಿ, ಏನಾದರೂ ಸರಿ, ಇದು ಮತ್ತೆ ಕ್ಲಾಸ್ನಲ್ಲಿ ರಿಪೀಟ್ ಆಗಬಾರ್ದು. ಎಲ್ಲರೂ ಆ್ಯಕ್ಟಿವ್ ಆಗಿ ಪಾಠ ಕೇಳಬೇಕು, ಇಲ್ದಿದ್ರೆ ಹೆಡ್ ಮೇಡಮ್ಗೆ ರಿಪೋರ್ಟ್ ಮಾಡ್ತೀನಿ, ಗೊತ್ತಾಯ್ತಾ ಮಮತಾ ಎಂದು ಎಚ್ಚರಿಕೆ ನೀಡಿದರು. ಅಂದಿನಿಂದ ನಾನು ಲಂಚ್ ಬ್ರೇಕ್ ಹೊತ್ತಿಗೆ ನಲ್ಲಿಯಲ್ಲಿ ನೀರಿನಲ್ಲಿ ಚೆನ್ನಾಗಿ ಮುಖ ತೊಳೆದು ಎಚ್ಚರ ಮಾಡ್ಕೊಳ್ತಿದ್ದೆ. ಕ್ಲಾಸ್ನಲ್ಲಿ ಆದಷ್ಟು ಗಮನವಿಟ್ಟು ಪಾಠ ಕೇಳ್ತಿದ್ದೆ. ಎಷ್ಟೇ ಪ್ರಯತ್ನಿಸಿದ್ರೂ ಮನೆಗೆ ಬಂದ ಮೇಲೆ ವಿಶ್ರಮಿಸಿಕೊಳ್ಳಲು ಆಗ್ತಿರಲಿಲ್ಲ. ಹೋಮ್ವರ್ಕ್ ಮುಗಿಸುವ ಹೊತ್ತಿಗೆ ನನಗೆ ನಿದ್ದೆ ಕಿತ್ಕೊಂಡು ಬರ್ತಿತ್ತು. ವರ್ಷಾಳನ್ನು ನಿದ್ದೆ ಮಾಡಿಸಿ ನಾನು ಮಲಗಿಬಿಡ್ತಿದ್ದೆ. ಓದ್ಕೊಳ್ಳಲು ಸಮಯವೇ ಸಿಗದೆ ನನ್ನ ವ್ಯಾಸಂಗ ಕುಂಠಿತವಾಗ್ತಿತ್ತು. ಮೊದಲೆಲ್ಲ ಕ್ಲಾಸ್ನಲ್ಲಿ ಉತ್ತಮ ಶ್ರೇಣಿಯಲ್ಲಿದ್ದವಳು ಈಗ ಪಾಸ್ ಆದರೆ ಸಾಕು ಎನ್ನುವ ಮಟ್ಟಿಗೆ ಇಳಿದಿದ್ದೆ. ಅಪ್ಪನಿಗೂ ಈಗ ಸಂಸಾರದ ಭಾರ ಹೆಚ್ಚಾಗಿತ್ತು. ನನ್ನ ಒಬ್ಬಳ ಓದಿನ ಬಗ್ಗೆ ತಲೆ ಕೆಡಿಸಿಕೊಳ್ಳುವ ವ್ಯವಧಾನ ಅವರಿಗಿರಲಿಲ್ಲ. ಮಕ್ಕಳಿಗೆ ವರ್ಷ ತುಂಬೋ ತನಕ ಚಿಕ್ಕಮ್ಮನ ತಾಯಿ ನಮ್ಮನೆಗೆ ಉಳಿದುಕೊಂಡ್ರು. ನಂತರ ಅವರು ಕೋಲಾರದಲ್ಲಿದ್ದ ಮಗನ ಮನೆಗೆ ವಾಪಸ್ ಹೋಗಬೇಕಾಗಿತ್ತು. ಅವರು ಹೊರಟ ಮೇಲೆ ನಮಗೆಲ್ಲ ನಿಜವಾದ ಜವಾಬ್ದಾರಿ ಹೆಗಲಿಗೆ ಬಿತ್ತು. ಚಿಕ್ಕಮ್ಮ ಅಡಿಗೆ ಕೆಲಸ ಮಾಡಿದ್ರೆ ನಾನು ಮಕ್ಕಳನ್ನು ನೋಡ್ಕೊಳ್ಬೇಕಿತ್ತು. ಚಿಕ್ಕಮ್ಮ ಮಕ್ಕಳನ್ನು ನೋಡಿಕೊಂಡ್ರೆ ನಾನು ಅಡಿಗೆ ಕೆಲಸ ಮಾಡಬೇಕಿತ್ತು.
ನನ್ನ ಕೈಗಳು ವರ್ಷಾಳ ಜಡೆಯ ಕಾಲ್ಗಳನ್ನು ಎಳೆಯುತ್ತಿದ್ದವು. ಮಮ್ಮಿ, ಮಮ್ಮಿ, ಒಳಗಿನಿಂದ ವರುಣನ ಧ್ವನಿ. ನನ್ನ ತುಟಿಗಳ ನಡುವೆ ಬಾಚಣಿಗೆ ಸಿಕ್ಕಾಕೊಂಡಿದ್ರಿಂದ ನಾನು ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಇರೋ ಕತ್ತೆ, ಮಮ್ಮಿ ನನಗೆ ಜಡೆ ಹಾಕ್ತಾ ಇರೋದು ಗೊತ್ತಿಲ್ವ ನಿಂಗೆ? ವರ್ಷ ಕುಳಿತಿದ್ದಿಂದಲೇ ಅವನ ಮೇಲೆ ರೇಗಿದ್ಲು. ಮೊದಲಿನಲು ವರ್ಷಾಳ ಬಾಯಿ ದುಡುಕು, ಜೋರು ಸ್ವಭಾವ. ವರುಣ ಅಲ್ಲಿಗೆ ಬಂದವನೇ, ಹುಲಿಗೆ ಇವಳೆಲ್ಲಾಡ ಈ ಮನೆಯಲ್ಲಿ? ನಾನು ಕರೆದಿದ್ದು ಮಮ್ಮಿನ, ನಿನ್ನನ್ನಲ್ಲ. ಮಮ್ಮಿ ಪ್ಲೀಸ್ ಬಾ ಎಂದು ನನ್ನ ಬಳಿ ಬಂದು ಗೋಗರೆದ. ನಾನು ವರ್ಷಾಳ ಜಡೆಗೆ ರಿಬ್ಬನ್ ಬಿಗಿದು ಬಾಚಣಿಗೆಯಿಂದ ಅವಳ ಕೊನೆ ಕೂದಲು ಒಮ್ಮೆ ನೋಡಿ ವರುಣನ ಕಡೆ ತಿರುಗಿದೆ. ಏನಪ್ಪ ರಾಜ, ನೀನು ಬಾ ಹೇಳ್ತೀನಿ. ವರುಣ ನನ್ನ ಕೈ ಹಿಡಿದು ರೂಮಿನೊಳಗೆ ಕರೆದೊಯ್ದ. ಅವನ ಯೂನಿಫಾರ್ಮ್ ಶರ್ಟ್ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಮಮ್ಮಿ, ನನಗೆ ಬೇರೆ ಶರ್ಟ್ ಐರನ್ ಮಾಡಿಕೊಡ್ತೀಯಾ? ನಾನು ಆಶ್ಚರ್ಯದಿಂದ, ನಿನ್ನೆ ತಾನೇ ಹೋಗಿದಿರೋ ಶರ್ಟ್ ಐರನ್ ಮಾಡಿಕೊಟ್ಟಿದ್ದಾಳೋ ಎಂದಾಗ ಅವನು ತಲೆ ಕೆರ್ಕೊಂಡು ಪೆಚ್ಚಾಗಿ ನಿಂತ. ಅದು ಕೊಳೆಯಾಗಿದೆ. ಒಂದೇ ದಿನಕ್ಕೆ ಕೊಳೆ ಮಾಡ್ಕೊಂಡ್ಯಾ? ನಾನು ಶರ್ಟ್ ಎತ್ತಿ ನೋಡಿದಾಗ ಅಲ್ಲಲ್ಲಿ ಮಣ್ಣಿನ ಕಲೆಯಾಗಿತ್ತು. ಏನೋ ಇದು? ವರುಣ್ ಮೆಲು ಧ್ವನಿಯಲ್ಲಿ, ಅದು ಸ್ಕೂಲ್ನಲ್ಲಿ ಲಗೋರಿ ಆಡ್ತಿದ್ವಿ, ಬಾಲ್ ಬಿದ್ದು ಮಣ್ಣಾಗಿದೆ ಮಮ್ಮಿ. ಅಮ್ಮ ನೋಡಿದ್ರೆ ಬೈತಾಳೆ. ಪ್ಲೀಸ್ ಬೇರೆ ಶರ್ಟ್ ಐರನ್ ಮಾಡಿಕೊಡು ಎಂದಾಗ ನಾನು ಮುದ್ದಿನಿಂದ ಅವನ ಕಿವಿಗಿಂಡಿ ಬೇರೆ ಶರ್ಟ್ ತೆಗೆದು ಇಸ್ತ್ರಿ ಮಾಡಲು ಆರಂಭಿಸಿದೆ. ಅಷ್ಟರಲ್ಲಿ ಅಪ್ಪ ಸ್ನಾನ ಮುಗಿಸಿ ಒದ್ದೆ ತಲೆ ಕೂದಲನ್ನು ಟವಲ್ನಲ್ಲಿ ಒರೆಸಿಕೊಳ್ಳುತ್ತಾ ಬಂದರು. ಏನೋ ಇದು ಕೊಳೆ ಶರ್ಟು? ವರುಣನ ಮುಖದಲ್ಲಿ ಆತಂಕ ಮೂಡಿತು. ತಕ್ಷಣ ನಾನು ಅವನ ಸಹಾಯಕ್ಕೆ ಬಂದು, ಆಟ ಆಡುವಾಗ ಮಣ್ಣು ಮೆತ್ಕೊಂಡಿದೆ, ನಾನೇ ಅದನ್ನು ಹೊಗೆದಾಕ್ತೀನಿ ಬಿಡಿಯಪ್ಪ ಎಂದಾಗ ವರುಣನ ಮುಖ ಗೆಲುವಾಯಿತು. ಅಪ್ಪ ನನ್ನ ಕಡೆ ನೋಡಿ, ನೀನು ವಹಿಸ್ಕೊಂಡೆ ಅವನು ಹೀಗಾಗಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.